ಹಾಯ್ ಹಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ತಾಜೀಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೀನು ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ತುಂಬ ಮಂದಿ ಪರ್ಸನಲಾಗಿ ಮೆಸೇಜ್ ಮಾಡಿ ಕೇಳ್ತಾಯಿದ್ರು, ನೀವು ಮೀನು ಕರಿ ಮಾಡೋ ಸ್ಟೈಲ್ ನಮಗೆ ತೋರಿಸಿ ಅಂತ. ಇವತ್ತು ನಾನು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಇವಾಗ ಒಂದು ಮುಷ್ಟಿಯಷ್ಟು ಮೆಣಸು ತೆಗೆದಿದ್ದೇನೆ, ಬಾಡಿಗೆ ಮೆಣಸು. ಆಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋರಿಯಂಡರ್ ತೆಗೆದಿದ್ದೇನೆ. ಆಮೇಲೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ತೆಗೆದಿದ್ದೇನೆ. ಆಮೇಲೆ ಒಂದು 7-8 ಎಸಳು ಬೆಳ್ಳುಳ್ಳಿ ತೆಗೆದಿದ್ದೇನೆ. ಆಮೇಲೆ ಒಂದಿಷ್ಟುದ್ದ ಶುಂಠಿ ತೆಗೆದಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಗ್ರೈಂಡರಲ್ಲಿ ಗ್ರೈಂಡ್ ಮಾಡುವವರಾದರೆ ಅದರಲ್ಲೂ ಕೂಡ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನಾವು ಗ್ರೈಂಡ್ ಮಾಡುವಾಗಲೇ ಹಾಕಿದರೆ ಒಳ್ಳೆಯದು, ಯಾಕಂದರೆ ಮಸಾಲೆಗೆಲ್ಲ ಒಳ್ಳೆ ಉಪ್ಪು ಹಿಡಿದಿರ್ತದೆ, ಅದಕ್ಕೋಸ್ಕರ. ಇವಾಗ ನಾನಿಲ್ಲಿ 1 ಟೊಮೆಟೊ, 4 ನೀರುಳ್ಳಿ ತೆಗೆದಿದ್ದೇನೆ. ಆಮೇಲೆ 1 ಕಾಯಿ ಮೆಣಸು ತೆಗೆದಿದ್ದೇನೆ. ನಾನಿಲ್ಲಿ ಚಿಕ್ಕ ನೀರುಳ್ಳಿ ಆಗಿದ್ದರಿಂದ 4 ತೆಗೆದಿದ್ದೇನೆ. ನೀವೇನಾದರೂ ದೊಡ್ಡದು ತೆಗೆಯೋದಾದರೂ 1 ಸಾಕಾಗ್ತದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಕೈಯಿಂದಲೇ ಈ ಥರ ಹಿಂಡಬೇಕು, ಚೆನ್ನಾಗಿ ಹಿಂಡಬೇಕು. ಈ ಥರ ನೋಡಿ, ನಾನು ಹಿಂಡ್ತಾ ಇದ್ದೇನಲ್ಲ, ಇದೇ ಥರ ಹಿಂಡ್ಕೊಳ್ಳಿ. ಈ ಥರ ಚೆನ್ನಾಗಿ ಹಿಂಡ್ಕೊಳ್ಳಿ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋಂಥ ಮೆಣಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಮೀನು ತೆಗೆದಿರ್ತೀರ ಅದಕ್ಕೆ ಸರಿಯಾಗಿ ನೀವು ಮೆಣಸು ಹಾಕ್ಕೊಳ್ಳಿ. ಕೆಲವರಿಗೆ ಮೆಣಸನ್ನು ಈ ಥರ ಕೈಯಿಂದ ಮುಟ್ಟಿದರೆ ಕೆಲವರಿಗೆ ಕೈಯೆಲ್ಲ ಉರಿ ಬರ್ತಾ ಇರ್ತದೆ. ನಾನು ಅದಕ್ಕೋಸ್ಕರ ಇಲ್ಲಿ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಮೀನು ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಈ ಮಸಾಲೆಯನ್ನೆಲ್ಲ ಇಡಿಸಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ತುಂಬಾ ಟೇಸ್ಟ್ ಆಗ್ತದೆ, ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ಒಂದು ಪ್ಯಾನ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೀಗ ಕರಿಬೇವಿನ ಎಲೆನ ಹಾಕ್ಕೊಳ್ಳಿ. ಇವಾಗ ನಾವು ಕಲಸಿಟ್ಟಂಥ ಮೀನನ್ನು ಅದಕ್ಕೆ ಹಾಕ್ಕೊಳ್ಳಿ. ನೀವೇನಾದರೂ ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗ್ತದೆ. ಈ ಥರ ಇದಕ್ಕೆ ನಾನೆಲ್ಲ ಮೀನನ್ನು ಹಾಕಿದ್ದೇನೆ. ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ 1-2-3 ಸಲ ಆದರೂ ಕುದಿ ಬರಬೇಕು. ಒಂದು ಸೈಡ್ ಕಾದ ನಂತರ ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ. 2 ಸೈಡ್ ಸಹ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಅಲುಗಾಡಿಸಿದ್ರೆ ಆಯಿತು. ಆವಾಗ ಅಡಿ ಗಟ್ಟಿ ಇಟ್ಕೊಳ್ಳಲ್ಲ, ಬಿಟ್ಟಿರ್ತದೆ ನೋಡಿ. ಈ ಥರ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಮಂದಿ ನನಗೆ
ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ, ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಆಮೇಲೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ ನಾನು ನಿಮಗೆ ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ